ಲೋ ಕುಡುಮಿ ಜಸ್ಟ್ ರೀಚ್ ಆದ ಕಣ. ಈಗ ಲ್ಯಾಂಡ್ ಆಯಿತು. ರೂಮ್ ಅಲ್ಲೇ ಬುಕ್ ಆಗಿದೆ, ಸೇಮ್ ರೆಸಾರ್ಟು. ಬೇರೆ ಬೇರೆ ವಿಂಗ್ಸ್ ಕಣ, ಬಟ್ ಒಂದೇ ಪ್ರಾಪರ್ಟಿ. ಇಲ್ಲೆಲ್ಲ ನಾನು ಅಲ್ಲೇ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ದೂರದಲ್ಲೇ ನಿಂತ್ಕೊಂಡು ಎಲ್ಲ ವಾಚ್ ಮಾಡ್ತೀನಿ. ಲೋ ನಮ್ಮ ಡಾನಿಗೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡೋ. ತುಂಬ ಅರ್ಜೆಂಟ್ ಕೆಲಸದ ಮೇಲೆ ಹೊರಗೆ ಬಂದಿದ್ದೀನಿ ಅಂತ ಹೇಳು. ಮಗ ಪ್ಲೀಸ್ ಕಣ, ನೀನೇ ಮ್ಯಾನೇಜ್ ಮಾಡ್ಬೇಕು ಮನೇಲಿ. ಯಶಿಗೂ ಅಷ್ಟೇ, ಓಕೆನಾ? ಏನೂ ಎಡ್ವರ್ಟ್ ಮಾಡ್ಕೊಂಬೇಡ ಪ್ಲೀಸ್, ನೀಟಾಗಿ ಮ್ಯಾನೇಜ್ ಮಾಡು. ಬಾಯ್ ರೂಮ್ ಲೊಕೇಶನ್ ಆತ ಏನಾ? ಸರ್ ಕನ್ನಡದವರು ಸರ್, ನಮಸ್ಕಾರ, ಗೋವಾಗೆ ಸ್ವಾಗತ. ಸರ್ ನೀವು ಬೆಂಗಳೂರವ್ರು ಅಂತ ಕೇಳಿ ಭಾಳ ಖುಷಿ ಆಗೋಯ್ತು ಸರ್. ನಾವು ಕನ್ನಡದವರು ಸರ್, ಏಜೆನ್ಸಿಯಿಂದ ಬುಕ್ ಆಗಿರೋದು ಸರ್. ಏನ್ರಿ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ? ಸರ್ ಮಾತಾಡೋದ ವೀರ ಕನ್ನಡಿಗ ಸರ್. ನರ್ಕಕ್ಕೆ ಇಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಹೊಲ್ದಾಕಿದ್ರು ಮೂಗಲ್ ಕನ್ನಡ ಮಾತಾಡ್ತೀನಿ ಸರ್. ವೀರ ಕನ್ನಡಿಗ ಸರ್, ಕನ್ನಡದ ಕಂದ. ಹುಟ್ಟಿದ್ದು ಬಸವನಗುಡಿ, ಬೆಳೆದಿದ್ದು ಮಲ್ಲೇಶ್ವರಮ್ಮ, ಓದಿದ್ದೆಲ್ಲ ಜಯನಗರ, ಜೆ.ಪಿ. ನಗರ, ವಿಜಯ ಕಾಲೇಜ ಸರ್. ಇಲ್ಲಿ ಕೆಲಸಕ್ಕೆ ಏನು ಬಂದಿದ್ದೀವಿ ಅಷ್ಟೇ. ಜಾಗ ಬದಲಾಗಿರ್ಬೋದು, ಆದರೆ ನಾಲ್ಗೆ ಬದಲಾಗತ್ತಾ ಸರ್? ಸರ್ ನಿಮ್ದೆಲ್ಲಿ ಸರ್ ಬೆಂಗಳೂರಲ್ಲಿ? ಚಾಮರಾಜಪೇಟೆ. ಓ ಹಂಗಿದ್ರೆ ನಾವು ನೆರೆಹೊರೆಯರು ಸರ್. ಬನ್ನಿ ಸರ್, ನಡೀರಿ ಹೊರಡೋಣ. ನಿಮ್ಗೆ ಎಲ್ಲಿ ಬಿಡಬೇಕು ಅಂತೇಳಿ. ಒಂದೇ ನಿಮಿಷ ಸರ್. अरे यार क्या कर दिया तुमने? अभी बोल रहे हो यार तुम लोग? अभी तो पैसेंजर आके बैठा है ना इधर. रुको मैं 1 मिनट उनसे बात करता हूँ. ಸರ್ ಏನಾಯ್ತು? ಒಂದು ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟಿದೆ. ನಮ್ಮ ಕಡೆಯಿಂದ ಅಲ್ಲ, ಏಜೆನ್ಸಿ ಕಡೆಯಿಂದ ಸರ್. ಅದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಬೆಂಗಳೂರಿಂದ ಇನ್ನೊಂದು ಯಾರೋ ಪ್ಯಾಸೆಂಜರ್ ಬರ್ತಾವ್ರಂತೆ. ಇಬ್ರು ಒಂದೇ ಗಾಡಿಗೆ ಹಾಕ್ಬಿಟ್ಟವ್ರೆ. ಇನ್ನೇನು ಬಂದೇ ಬಿಡ್ತಾರಂತೆ. ನಿಮಗೆ ತೊಂದರೆ ಇಲ್ಲ ಅಂತಂದ್ರೆ ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ. ನಿಮಗೆ ಓಕೆನಾ ಸರ್? ನನಗೇನ್ರಿ ಪ್ರಾಬ್ಲಮ್? ನಾನೇನು ತೊಡೆ ಮೇಲೆ ಕೂರ್ಸ್ಕೊಂಡು ಹೋಗ್ಬೇಕು? ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸರ್ ಬೆಂಗಳೂರಲ್ಲಿ ಕನ್ನಡಿಗರ ಸಂಖ್ಯೆ ಇರೋದೇ ಬೆರಳಿಕೆ ಅಷ್ಟು. ಯಾರಿಗೆ ಗೊತ್ತು ಸರ್, ನಿಮ್ಗವ್ರ ಪರಿಚಯ ಇದ್ರು ಇರ್ಬೋದು. ಪ್ರಪಂಚ ತುಂಬಾ ಚಿಕ್ಕದು ಸರ್. ಬೆಂಗಳೂರಲ್ಲಿ ಕೋಟಿ ಅಂತ ಜನ ಇದ್ದಾರೆ. ಯಾರಿಗೆ ಅಂಟ್ಕೋತಾರೆ ಅಂತ ಯಾರಿಗೆ ಗೊತ್ತಾಗತ್ತೆ? ಯಾರಿಗೆ ಗೊತ್ತು ಸರ್, ಅವ್ನ ಮೇಲ್ ಬೈರೋನ್ ಏನ್ ಬರ್ದವನ ಏನೋ. ಸರ್ ಅವ್ರು ಬರೋ ತನಕ AC ಹಾಕಿರ್ತೀನಿ, ಆರಾಮಾಗಿ ಕುತ್ಕೊಳ್ಳಿ ಅಂತ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ನೀನಾ? ಇಲ್ಲೇನ ಮಾಡ್ತಿದ್ಯಾ? ಸರ್ ನಾನು ಹೇಳಿರ್ಲಿಲ್ವಾ, ಪ್ರಪಂಚ ಚಿಕ್ಕದಿದೆ, ಕನ್ನಡದವರು ಪರಿಚಯ ಇದ್ದೇ ಇರ್ತೀರ ಅಂತ. ಮಾತಾಡಿ. ಇಲ್ಲೇನೇ ಮಾಡ್ತಾ ಇದ್ಯಾ? ದಾವಣಗೆರೆಯಲ್ಲಿ ಏನೋ ಕೆಲಸ ಇದೆ, ಅದು ಇದು ಅಂದೆ. ನೀನೇನ್ ಮಾಡ್ತಿದ್ಯಾ? ಹುಬ್ಳಿಲಿ ಅದೇನೋ ಇದೆ ಅಂದೆ. ಅದು ಸಡನ್ ಆಗಿ ಮದುವೆ ಗೋವಾದಲ್ಲಿ ಶಿಫ್ಟ್ ಆಗೋಯ್ತು. ಸೇಮ್ ಪಿಂಚ್. ನಂದು ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತಲ್ವಾ, ಫ್ಯಾಮಿಲಿ ಪ್ರಾಬ್ಲಮ್ ಆಗ್ಬಿಟ್ಟು ಎಂಗೇಜ್ಮೆಂಟ್ ಗೋವಾಗೆ ಶಿಫ್ಟ್ ಆಗ್ಬಿಡ್ತು. ಫ್ಯಾಮಿಲಿ ಪ್ರಾಬ್ಲಮ್? ಸಡನ್ ಆಗಿ ಫುಲ್ ಪ್ರಾಬ್ಲಮ್. ಅದು ಗೋವಾದಲ್ಲೇ ಆಗ್ಬೇಕಾಗಿತ್ತಾ? ನಿಂದು ಅಷ್ಟೇ ಗೋವಾದಲ್ಲೇ ಆಗ್ಬೇಕಿತ್ತಾ? ನಿಜ ಹೇಳ್ತಿದ್ಯಾ ತಾನೆ? ನೀನು ನಿಜ ಹೇಳ್ತಿದ್ಯಾ ತಾನೆ? ಅಲ್ಲ ನೀನೇನೋ ಒಳ್ಳೆ ಬೆನ್ನಿಗೆ ಬಿದ್ದಿದ್ ಬೇತಾಳ ತರ ನನ್ನಿಂದಾನೆ ಬರ್ತಿರ್ತೀಯಲ್ಲ. ವೀರಕರಡಿಗೆ ಅವ್ರೆ, ಅಣ್ಣ ಫಸ್ಟ್ ಮೇಡಮ್ನ ಓಕೆ ಡ್ರಾಪ್ ಮಾಡೋಣ, ಓಕೆ ಆಮೇಲೆ ನಾವು ಹೋಗದಾ? ನೋಡೋಣ. ಹೌದಪ್ಪ, ಫಸ್ಟ್ ನನ್ನ ಡ್ರಾಪ್ ಮಾಡ್ಬಿಡಿ. ಥ್ಯಾಂಕ್ ಯು. ಬನ್ನಿ ಮೇಡಮ್, ಹಿಂದೆ ಡಿಕ್ಕಿಲಿ ಹಾಕ್ಬಿಡಿ ಲಗೇಜ್.
ಏನು ಸರ್ ನೀವು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಇಬ್ರು, ಒಳ್ಳೆ ಕಪಲ್ಸ್ ಥರ. ಎಕ್ಸ್ಕ್ಯೂಸ್ ಮಿ ಅಣ್ಣ, ನಾವಿಬ್ರೇನು ಕಪಲ್ಸ್ ಅಲ್ಲ. ಏನೋ ಕೋಇನ್ಸಿಡೆನ್ಸಲ್ಲಿ ಇಬ್ಬರು ಒಂದೇ ಡೈರೆಕ್ಷನ್ಗೆ ಒಂದೇ ಕ್ಯಾಬಲ್ಲಿ ಹೋಗ್ತಿದ್ದೀವಿ ಅಷ್ಟೆ. ಅದು ಬಿಟ್ಟರೆ ಬೇರೇನಿಲ್ಲ. ಇನ್ನೂ ಕಪಲ್ ಅಲ್ಲ ಗುರು, ದೇವರು ಕಂಡ್ಬಿಟ್ರೆ ಗೋವಾ ಬೀಚಲ್ಲಿ ಆ ಭಾಗ್ಯ ಸಿಕ್ಕಿದ್ರೆ. ಅಣ್ಣ, ಮುಂದೆ ಒಂದು ಹೋಟೆಲ್ ಕಾಣಿಸ್ತಿದ್ಯಲ್ಲ, ಆ ಹೋಟೆಲ್ ಹತ್ರ ನಿಲ್ಲಿಸ್ಬಿಡಿ. ಸಾರ್ ಇಲ್ಲಿ ಹೋಗ್ಬೇಡಿ ಸರ್, ಈ ಹೋಟ್ಲು ಸರಿ ಇಲ್ಲ ಸರ್, ಬೇಡ ಅಂತೇಳಿ ಸರ್. Excuse me? I had booked a room here. Just you checking alone? Yes, single occupancy. I have booked online. I see both of you. We keep only the name in the register. Your details completely private, fully confidential. No, single room, that's it. He's not staying here. Of course, madam, of course. Standard package. We understand the situation completely. What situation? What package? ಏಯ್ ಅಕ್ಕಿನ ಮುಟ್ಟಕ್ಕೆ ಹೋಗ್ಬಿಡಕದೆ, ಫಸ್ಟಿಲಿಂದ ಹೋಗೋಣ ಬಾ. ನಾನು ಯಾಕೋ ನಿನ್ ಜೊತೆ ಬರಬೇಕು? ಇದೊಳ್ಳೆ ಕತೆ ಆಯ್ತಲ್ಲ. ನೋಡು, ನಾನಿಲ್ಲಿ ಡೆಪಾಸಿಟ್ ಪೇ ಮಾಡಿದ್ದೀನಿ, ರಿವ್ಯೂ ಕೂಡ ಚೆನ್ನಾಗಿದೆ ಕಣೋ. ಏಯ್ ನೀನ್ ಮುಖ ನಾಯಿ ನಿಕ್ಕ, ರಿವ್ಯೂಸ್ ಮನೆ ಹಾಳಾಯ್ತು, ಫಸ್ಟಿಂದ ಹೋಗೋಣ ಬಾ. 212 ಜನ 4 ಸ್ಟಾರ್ ಕೊಟ್ಟಿದ್ದಾರೆ ಕಣೋ. ನಿನಗೆ ಅರ್ಥ ಆಗ್ತಿಲ್ವ ರೊಕ್ಕು, ಇದು ಬೇರೆ ಥರ ಜಾಗ ಕಣೆ. ಬೇರೆ ತರ ಜಾಗನ ಅಂದ್ರೆ? ಲೇಟು ಕೆಲವೊಂದು ಕಪಲ್ಸು ಕೆಲವೊಂದು ಜಾಗಕ್ಕೆ ಕೆಲವೊಂದು ಕೆಲ್ಸಕ್ಕೆ ಅಂತ ಹೋಗ್ತಾರೆ, ಇದು ಅದೇ ಜಾಗ. ಸುಮ್ಮನೆ ಏನೇನೋ ಮಾತಾಡ್ಬೇಡ ಆಯ್ತಾ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನೋಡ್ರಿ, ನಿಮ್ ತಲೆನೂ ಹಾಳು ಮಾಡ್ಕೊಂಡು ನನ್ನ ತಲೆನೂ ಹಾಳು ಮಾಡಕ್ ಬರ್ಬೇಡ, ಸರಿನಾ? ಏನೋ ಕಿತ್ತಿ ಕಡ್ದ ಕಣ ಅಂತ ಬಂದ್ರೆ ಇವ್ರದ್ದೇನಪ್ಪ ಇದು? ಏಯ್ ನುಕ್ಕು, ಏಯ್